ಮಕರ ರಾಶಿಯವರಿಗೆ ಪಂಚಮದಲ್ಲಿ ಸಂಚರಿಸ್ತಾನೆ ಶುಕ್ರ. ಇದು ತುಂಬ ಒಳ್ಳೆಯದು. ಮಕ್ಕಳಿಂದ ಸಹಕಾರ, ಸಂತಾನ ಸೂಚನೆ ಅಂಥದ್ದೊಂದು ಫಲ ಸಿಗ್ತಕ್ಕಂಥದ್ದು, ಮಕ್ಕಳಿಂದಾಗಿ ಸಹಕಾರ ಉಂಟಾಗ್ತಕ್ಕಂಥದ್ದು, ಅವರ ಅನುಕೂಲ ಉಂಟಾಗೋದು, ಇದೆಲ್ಲ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಆಡಳಿತಾತ್ಮಕ ಬಲ, ಅಧಿಕಾರ, ಬುದ್ಧಿಬಲ ಚುರುಕಾಗಿರುತ್ತದೆ. ಸ್ತ್ರೀಯರಿಗೆ ಆಲೋಚನಾ ಶಕ್ತಿ ಹೆಚ್ಚುತ್ತೆ ಮತ್ತು ಕೌಶಲ್ಯಪೂರ್ಣವಾಗಿರುತ್ತೆ. ಮಾಡಿದ್ರೆ ಕೆಲಸ ಹೇಗಿರುತ್ತೆ ಅಂದರೆ ಬರೀ ತುಂಬ ಕೆಲಸ ಬರೀ ಅಷ್ಟೇ ಅಲ್ಲ, ಆ ಕೆಲಸದಲ್ಲಿ ಒಂದು ಸೌಂದರ್ಯವೂ ಇರುತ್ತೆ. ಆ ರೀತಿಯ ಮತ್ತು ಆಲೋಚನೆಗಳಲ್ಲೇ ಹಾಗಿರುತ್ತೆ. ಒಂದು ಹೊಸ ಹೊಸ ವಿಶೇಷ ಆಲೋಚನೆಗಳು ಹೊಳೆಯುತ್ತೆ ಕೂಡ. ಆ ರೀತಿಯಲ್ಲಿ ಕವಿ ಮನಸ್ಸಿನಂತೆ ಇರುತ್ತದೆ ಮಕರ ರಾಶಿಯವರಿಗೆ. ಸ್ವಲ್ಪ ಮಟ್ಟಿಗೆ ವೃತ್ತಿಯಲ್ಲಿ ತೊಡಕು ವಿಘ್ನಗಳನ್ನು ಸೂಚಿಸುತ್ತೆ. ಅದು ಕಾರಣ ಮಾಂದಿ, ಸೋಮವಾರ ಮಂಗಳವಾರದ ಮಟ್ಟಿಗೆ ಮಾತ್ರ ಅಲ್ಲಿ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗಬಹುದು. ಮಾಡಿದ ಕೆಲಸ ಪುನಃ ಮಾಡಬೇಕಾದ ಪರಿಸ್ಥಿತಿ ಬರಬಹುದು. ಈ ಥರದ್ದೊಂದು ಸೂಚಿಸುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳಿದೆ, ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಮಕರ ರಾಶಿಯವರಿಗೆ ಚಂದ್ರ ಚೆನ್ನಾಗಿರ್ತಾನಲ್ಲ, ಆಗ ಮತ್ತೆ ವೃತ್ತಿಯಲ್ಲಿ ಬಲ ಬರುತ್ತೆ, ಸ್ತ್ರೀಯರಿಗೂ ಬಲ ಬರುತ್ತೆ, ಅಧಿಕಾರದ ಬಲ ಖಂಡಿತ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಮುಖ್ಯವಾಗಿ ದಾಂಪತ್ಯದಲ್ಲಿ ಮನಸ್ತಾಪ ಅಸಮಾಧಾನ ಮುಂದುವರಿಯುತ್ತೆ. ಅದು ಕಾರಣ ಮತ್ತು ಮಾಂದಿ ಸೇರುತ್ತೆ ಅಲ್ಲಿ ಬುಧನ ಜೊತೆಗೆ. ಈ ಕಾರಣದಿಂದಾಗಿ ಬಂಧುಗಳಿಂದ, ಮಿತ್ರರಿಂದ ನಿಮ್ಮ ದಾಂಪತ್ಯಕ್ಕೆ ಇನ್ನೇನು ಅವರ ಸಲುವಾಗಿ, ನಿಮ್ಮ ಸಲುವಾಗಿ ಹೋಗಲಿ, ನಿಮ್ಮ ವಿಚಾರ ಚರ್ಚೆ ಬಿಡಲಿ, ಇನ್ನೊಬ್ಬರ ಸಲುವಾಗಿ ನೀವು ತಕರಾರು ಮಾಡ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ ವಾರದ ಅಂತ್ಯ ವೇಳೆಗೆ. ಹೀಗಾಗಿ ಇನ್ನೊಬ್ಬರ ವಿಚಾರವನ್ನು ಮನೆಗೆ ತಗೊಂಡು ಹೋಗ್ತಿರೋದು ಬಹಳ ಒಳ್ಳೆಯದು. ಅದ್ರ ಕಡೆಗೆ ಗಮನ ಇರಲಿ. ಉನ್ನತ ಶಿಕ್ಷಣ ಇತ್ಯಾದಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಆಹಾರ, ಹಣಕಾಸಿನ ಅನುಕೂಲ ಇತ್ಯಾದಿ ಓಕೆ. ಎಚ್ಚರವಾಗಿರಬೇಕು. ಅಲ್ಲಿ ರಾಹು ಸಂಚರಿಸ್ತಾನೆ, ಹೀಗಾಗಿ ಆಹಾರದಲ್ಲಿ ಹುಷಾರು. ಪ್ರಾರ್ಥನೆಗೆ ಮಕರ ರಾಶಿಯವರು ಸೌಂದರ್ಯ ಲಹರಿ ಪಾರಾಯಣ ಮಾಡಿ. ಮುಖ್ಯವಾಗಿರೋದೇ ನಿಮಗೆ ದಾಂಪತ್ಯದಲ್ಲಿ ಮನಸ್ತಾಪ, ಹೀಗಾಗಿ ಶಿವ ಪಾರ್ವತಿಯರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸೋದು, ಸೌಂದರ್ಯ ಲಹರಿ ಪಾರಾಯಣ ಮಾಡೋದು, ಇವೆಲ್ಲ ಬಹಳ ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.